ಇನ್ನು ಆಪರೇಷನ್ ಫುಟ್ಪಾತ್ನಿಂದ ಚರ್ಮ ಕೈಗಾರಿಕಾ ಕುಟೀರಗಳಿಗೂ ಕೂಡ ಕುತ್ತು ಬಂದಿದೆ. ಸರ್ಕಾರವೇ ಅನುದಾನ ನೀಡಿ ಪ್ರಮಾಣ ಪತ್ರ ನೀಡಿರುವಂತಹ ಅಂಗಡಿಗಳಿಗೂ ಈಗ ಕುತ್ತು ಬಂದಿದೆ. ಫುಟ್ಪಾತ್ ಮೇಲಿದ್ದ ಚಪ್ಪಲಿ ತಯಾರಿಸುವ ಅಂಗಡಿಗಳ ತೆರವು ಕೂಡ ನಡೀತಾ ಇದೆ. ಇದಕ್ಕೆ ಸ್ವಲ್ಪ ಆಕ್ಷೇಪಣೆ ಇದೆ. ಯಾಕೆಂದ್ರೆ ನಂದಿನಿ ಬೂತ್ಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತೀರಿ, ಬೇರೆದಕ್ಕೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ಹೆಂಗೆ? ಲಿಡ್ಕರ್ ಸಂಸ್ಥೆಯಿಂದ ಮಾನ್ಯತೆ ಪಡ್ಕೊಂಡಂತ ಚರ್ಮ ಕೈಗಾರಿಕಾ ಕುಟೀರಗಳಿದಾವೆ. ಮೈಸೂರು ಬ್ಯಾಂಕ್ ಸರ್ಕಲ್ ಸೇರಿದಂತೆ ಹಲವು ಕಡೆ ಈ ಕುಟೀರಗಳಿದಾವೆ. 1200ಕ್ಕೂ ಹೆಚ್ಚು ಜನರಿಗೆ ಅನುದಾನ ನೀಡಿತ್ತು ಲಿಡ್ಕರ್ ಸಂಸ್ಥೆ. ಫುಟ್ಪಾತ್ ಒತ್ತುವರಿ ತೆರವು ವೇಳೆ ಕೆಲವು ಕಡೆ ಅಂಗಡಿಗಳ ತೆರವು ಕೂಡ ನಡೀತಾ ಇದೆ. ಹಾಗಾದ್ರೆ ಅವ್ರು ಎಲ್ಲಿ ಎತ್ಕೊಂಡು ಹೋಗ್ಬೇಕು ಆ ಚಪ್ಪಲಿ ಅಂಗಡಿನ? ಸದ್ಯ ಅಂಗಡಿಗಳನ್ನ ತೆರವು ಮಾಡದಂತೆ ಲಿಡ್ಕರ್ ಸಂಸ್ಥೆಗೆ ಮನವಿ ಮಾಡಿಕೊಳ್ಳಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಲಿಡ್ಕರ್ ಎಂಡಿ ವಸುಂಧರಾ. ಬೆಂಗಳೂರಿನಾದ್ಯಂತ ಮಾನ್ಯತೆ ನೀಡಿದ ಅಂಗಡಿಗಳಿಗೆ ತೆರಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಲಿಡ್ಕರ್ ಸಂಸ್ಥೆ ಎಂಡಿ ಒಂದು ವರದಿಯನ್ನ ಸಲ್ಲಿಸ್ತಾರೆ. ಅವ್ರ ಅಂಗಡಿಗಳನ್ನ ಎತ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಸರ್ಕಾರವೇ ಕೊಟ್ಟಿರುವಂತಹ ಮಾನ್ಯತೆ ಅದು, ಸರ್ಕಾರವೇ ಪ್ರಮಾಣ ಪತ್ರ ಕೊಟ್ಟಿದೆ. ಚಿಕ್ಕ ಚಿಕ್ಕ ಅಂಗಡಿಗಳು ಹಾಕೊಂಡಿರ್ತಾರೆ, ಅವ್ರು ಎತ್ಕೊಂಡು ಎಲ್ಲಿಗೆ ಹೋಗ್ಬೇಕು? ದೊಡ್ಡ ದೊಡ್ಡ ಶೋರೂಮ್ಗಳು ಕೂಡ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ದಾವೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಕಾರ್ ಶೋರೂಮ್ಗಳು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ದಾವೆ. ಹಾಗಾದ್ರೆ ಅದನ್ನು ತೆಗೆಸ್ಬಿಡ್ತೀರಾ? ಅದನ್ನು ತೆಗೆಸಿದ್ರೆ ಒಪ್ಕೊಳ್ಳೋಣ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಮತ್ತೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಕಳೆದ 10 ದಿನದಿಂದಲೂ ಕೂಡ ವಿವಿಧ ಭಾಗದಲ್ಲಿ ಯಾರೆಲ್ಲ ಫುಟ್ಪಾತ್ ಅನ್ನು ಒತ್ತುವರಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅಥವಾ ಪೆಟ್ಟಿ ಅಂಗಡಿಗಳನ್ನ ಹಾಕೊಂಡಿದ್ರು ಅವುಗಳ ತೆರವು ಕಾರ್ಯ ಸಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಫುಟ್ಪಾತ್ ಮೇಲೆ ಅನೇಕ ಚರ್ಮ ಕೈಗಾರಿಕಾ ಕುಟೀರಗಳು ಕೂಡ ಇರುವಂಥದ್ದು. ಅಂದರೆ ನಾವು ಆಡು ಭಾಷೆಯಲ್ಲಿ ಈ ಒಂದು ಚಪ್ಪಲಿ ಅಂಗಡಿ ಅಂತ ಏನು ಕರಿತೀವಿ, ಆ ಒಂದು ಕುಟೀರಗಳು ಇರುವಂಥದ್ದು. ಇವುಗಳನ್ನ ತೆರವು ಮಾಡಿದ್ರೆ ನಮ್ಮ ಜೀವನ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿರುವಂತಹ ವ್ಯಾಪಾರಿಗಳು ಅಳ್ಳನ್ನ ತೋಡ್ಕೊಳ್ತಾ ಇರುವಂಥದ್ದು. ಸದ್ಯ ನಾನು ಇವಾಗ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಇದ್ದೀನಿ. ಇಲ್ಲಿರುವಂತಹ ಒಂದು ಚರ್ಮ ಕುಟೀರವನ್ನು ಕೂಡ ನೀವು ಗಮನಿಸ್ಬೋದು. ಈ ಒಂದು ಚರ್ಮ ಕೈಗಾರಿಕಾ ಕುಟೀರ ಏನಿದೆ, ಸ್ವತಃ ಸರ್ಕಾರದಿಂದನೇ ಅವ್ರಿಗೊಂದು ಪರ್ಮಿಷನ್ ಲೆಟರ್, ಅಂದರೆ ಗಮನಿಸ್ತಾ ಇರ್ಬೋದು, ಕರ್ನಾಟಕ ಸರ್ಕಾರದ ಉದ್ಯಮ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಅಂತ ಹೇಳಿ, ಅಂದರೆ ಪ್ರಮುಖವಾಗಿ ಲಿಡ್ಕರ್ ಸಂಸ್ಥೆ ನೀಡಿರುವಂತಹ ಒಂದು ಪ್ರಮಾಣ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಂದು ಪರ್ಮಿಷನ್ ಅನ್ನು ಅವರಿಗೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ವತಃ ಅನುದಾನವನ್ನು ಕೂಡ ಸರ್ಕಾರ ಕೊಟ್ಟು ಅವರಿಗೆ ಒಂದು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಿದೆ. ಆದರೆ ಕಳೆದ 10 ದಿನದಿಂದಲೂ ಕೂಡ ಏನು ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಈ ಒಂದು ತೆರವು ಕಾರ್ಯದಲ್ಲಿ ಅನೇಕ ಕಡೆ ಈ ರೀತಿಯ ಕುಟೀರಗಳನ್ನು ಕೂಡ ಅಥವಾ ಪೆಟ್ಟಿ ಅಂಗಡಿಗಳನ್ನು ಕೂಡ ತೆರವು ಮಾಡಿರುವಂಥದ್ದು. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಹೇಳಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿರುವಂಥದ್ದು, ಅವ್ರಿಗೊಂದು ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿರುವಂಥದ್ದು. ಈ ರೀತಿಯಲ್ಲಿ ಸರ್ಕಾರವೇ ಪರ್ಮಿಷನ್ ಕೊಟ್ಟು ಅದನ್ನು ಯಾವ ರೀತಿಯಲ್ಲಿ ಸರ್ಕಾರ ಒತ್ತುವರಿ ತೆರವು ಮಾಡುತ್ತೆ ಅಂತ ಹೇಳಿ ಇಲ್ಲಿರುವಂತಹ ವ್ಯಾಪಾರಿಗಳು ಏನೋ ಒಂದು ರೀತಿಯಲ್ಲಿ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಇಲ್ಲಿರುವಂತಹ ವ್ಯಾಪಾರಿಯನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲ ಕಡೆ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ, ನಿಮಗೆ ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ, ಒಂದು ರೀತಿಯಲ್ಲಿ ಎಷ್ಟು ತೊಂದರೆ ಆಗುತ್ತೆ ಎತ್ತಿದ್ರೆ ಅಂಗಡಿನ? ಮೇಡಮ್, ನಾನು 15-20 ವರ್ಷದಿಂದ ಇಲ್ಲೇ ಮೇಡಮ್ ಇರೋದು, ಚಪ್ಪಲಿ ಹೇಳ್ಕೊಂಡಿರೋದು. ನನಗೆ ಮನೆ ಇಲ್ಲ. ಇದು ಕೊಟ್ಟಾಗಿಂದ ನಾನು ಅಂಗಡಿಯಲ್ಲೇ ಮಾಡ್ಕೊಳ್ಳೋದು. ವಾರಕ್ಕೊಂದ್ಸಲನೇ ಮನೆಗೆ ಹೋಗಿ ಅಜ್ಜಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿರ್ಗಾ ಬಂದು ವಾರಕ್ಕೊಂದ್ಸಲ ಹೋಗ್ತೀನಿ. ಇವಾಗ ಫುಟ್ಪಾತಲ್ಲಿ ಪಬ್ಲಿಕ್ ಓಡಾಡೋಕ್ಕೆ ಪ್ರಾಬ್ಲಮ್ ಅಂತವ್ರೆ. ನೋಡಿ, ಇದು ಬಂದು 19 ಅಡಿ ಇದೆ ಮೇಡಮ್, ನಂದೇನೋ ಒಂದು 3 ಅಡಿ ಅಷ್ಟು ಜಾಗ ಇದೆ, ಏನೋ ಪ್ರಾಬ್ಲಮ್ ಇಲ್ಲ. ಅವರು ನೋಡಿ, ನನಗೆ ಒಳ್ಳೆ ಜೀವನದಲ್ಲಿ ಒಂದು ಮೆಟ್ಲು ಹತ್ತು ಬಂದಿದ್ದೀನಿ. ನನ್ನ ಕೆಳಗಡೆ ಇಳಿಸೋದಾ ಇಲ್ಲ ಮೇಲೆ ಹತ್ಸೋದಾ ಅವರೇ ಡಿಸೈಡ್ ಮಾಡಲಿ. ಇಲ್ಲಿರುವಂತಹ ವ್ಯಾಪಾರಿ ಹೇಳ್ತಾ ಇರೋದು ಅದೇ, ಅಂದರೆ ನನಗೆ ಒಂದು ಕಡೆ ಪ್ರಧಾನ ಮಂತ್ರಿ ಆಗಿರ್ಬೋದು ಅಥವಾ ಲಿಡ್ಕರ್ ಸಂಸ್ಥೆಯಿಂದ ನನಗೆ ಅನುದಾನವನ್ನು ಕೊಟ್ಟು ಸರ್ಕಾರವೇ ಸ್ವತಃ ಈ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಈಗ ಏಕಾಏಕಿ ಎಲ್ಲ ಕಡೆನೂ ಕೂಡ ಈ ಥರ ಒತ್ತುವರಿ ತೆರವನ್ನು ಮಾಡ್ತಾ ಇದ್ರೆ ನಮಗೆ ಜೀವನ ಸಾಗಿಸೋದಕ್ಕೆ ಕಷ್ಟ ಆಗುತ್ತೆ. ನನಗೆ ಮನೆ ಕೂಡ ಇಲ್ಲ, ನಾನು ಇಲ್ಲೇ ಕೂಡ ಮಲಗೋದು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಇವತ್ತು ಏನು ಲಿಡ್ಕರ್ ಸಂಸ್ಥೆಯ MD ಬಂದು ಇಲ್ಲೆಲ್ಲ ಕಡೆನೂ ಕೂಡ ಈ ಒಂದು ವಿಚಾರವನ್ನು ಮನಗಂಡಿರುವಂಥದ್ದು. ಹಾಗೆ ಇಲ್ಲಿ ಯಾವ ರೀತಿಯಲ್ಲಿ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ, ಪಾದಚಾರಿಗಳಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಹೇಳಿ ಸ್ವತಃ ಫೀಲ್ಡ್ಗಿಳಿದು MDನೇ ಇಲ್ಲಿ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಲಿಕ್ಕೆ ಮುಂದಾಗಿರುವಂಥದ್ದು. ಸರಿಸುಮಾರು ಬೆಂಗಳೂರಲ್ಲಿ 1000ಕ್ಕೂ ಅಧಿಕ ಈ ರೀತಿಯಲ್ಲಿ ಪರ್ಮಿಷನ್ ಕೊಟ್ಟಂತಹ ಚರ್ಮ ಕೈಗಾರಿಕಾ ಕುಟೀರಗಳಿದೆ. ಹೀಗಾಗಿ ಸರ್ಕಾರ ಇದರ ಬಗ್ಗೆ ಯಾವ ರೀತಿಯಲ್ಲಿ ಗಮನ ಹರಿಸುತ್ತೆ ಅಥವಾ ಈ ಒಂದು ಫುಟ್ಪಾತ್ ಒತ್ತುವರಿ ತೆರವಲ್ಲಿ ಈ ರೀತಿಯ ಚರ್ಮ ಕುಟೀರಗಳನ್ನು ಕೂಡ ತೆರವು ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.